ಪ್ರಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಆಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಎಲ್ಲಿ ಬಂತೀಗ ನಿನ್ನೆ ಆಗಿತ್ತು. ಏನಂತ ಹೇಳಿದ್ರು? ವಾಯುದೇವರ ಮಹಿಮೆ ಹೇಳ್ತಾ ಇದೆಲ್ಲ ಹೆಚ್ಚು ಚಾಂದೋಗ್ಯದಲ್ಲಿ ಬಹಳಷ್ಟು ವಾಯುದೇವರ ಮಹಿಮೆ ಬರೋದು. ಚಾಂದೋಗ್ಯ, ಬೃಹದಾರಣ್ಯ, ಐತರೇಯ ಮೂರರಲ್ಲೂ ಕೂಡ ವಾಯುದೇವರ ಮಹಿಮೆ ಭಾರಿ ಭಾರಿ ಬರುತ್ತೆ. ಉಳಿದ್ರಲ್ಲೇ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ, ಇದರಲ್ಲಿ ಭಾರಿ ವಿಸ್ತಾರವೇ ಬರುತ್ತೆ. ಇನ್ನೇನಾಯ್ತು ಈಗ? 6 ತಿಂಗಳವರೆಗೂ, ಮಗು ಹುಟ್ಟಿ 6 ತಿಂಗಳು ಆಗೋವರೆಗೂ ಅದಕ್ಕೆ ವಾಯುದೇವರದೇ ಹೆಚ್ಚು ಪ್ರಧಾನ. ಉಳಿದು ಯಾವ ಇಂದ್ರಿಯಗಳು ಸುಮ್ಮನೆ ಕೆಲಸ ಮಾಡುತ್ತಾ ಹೊರತು ನೋಡ್ತಾನೆ, ಐಡೆಂಟಿಫೈ ಮಾಡಕ್ಕೆ ಬರೋದಿಲ್ಲ, ಕೇಳ್ತಾನೆ, ಶಬ್ದ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? 6ನೇ ತಿಂಗಳಿಂದ ಶುರುವಾಗ ಅಲ್ಲಿವರೆಗೂ ಕೂಡ ಫುಲ್ ಕೆಲಸ ಯಾರ್ದು? ವಾಯುದೇವರದೇ. ಫಂಕ್ಷನ್ ಮಾಡಕ್ಕೆ ಟೈಮ್ ಬೇಕಾದ್ರು. ಇದು ಆ ಇಂದ್ರಿಯಗಳು ಫುಲ್ ಫಂಕ್ಷನ್ ಮಾಡೋದಿಲ್ಲ, ಬರೀ ಶಬ್ದ ಅಷ್ಟೇ. ಯಾರು ಶಬ್ದ ಗೊತ್ತಾಗೋದಿಲ್ಲ, ಬರೀ ನೋಡುತ್ತಷ್ಟೇ. ಏನು ಯಾರು ಎತ್ಕೊಂಡ್ರು ಹೋಗುತ್ತೆ ಮೊದಲು ಮಕ್ಕಳು, ಆಮೇಲೆ ಬರೋದಿಲ್ಲ. ಗೊತ್ತಾಯ್ತಾ? ಯಾರು ಎತ್ಕೊಂಡ್ರು ಹೋಗ್ತಾರೆ, ಆಮೇಲೆ ಯಾರು ಎತ್ಕೊಂಡ್ರು ಹೋಗೋದಿಲ್ಲ, ಅವರೇ ಎತ್ಕೋಬೇಕು ಅಂತ ಹಠ ಮಾಡುತ್ತೆ. ಅದೆಲ್ಲ ಇಲ್ಲ ಈಗ. ಮೊದಲಿಗೆ ಉಪಚಾರ ಅಶಿಷ್ಟ ಅನ್ನಪ್ರಾಶನ ಅದಕ್ಕೆ ಏನು ಮಾಡಿಸ್ತಾರೆ? 6 ತಿಂಗಳಾದ್ಮೇಲೆ ಮಾಡಿಸೋದು. ರುಚಿಜ್ಞಾನ ಬರೋದಿಲ್ಲ ಅದಕ್ಕೆ, ರುಚಿಜ್ಞಾನ ವರ್ಕ್ ಮಾಡಲ್ಲ ಅದು. ಗೊತ್ತಾಯ್ತಾ? ಆಮೇಲೆ ಶುರುವಾಗುತ್ತೆ ಒಂದೊಂದು. ಸರ್ವೇಂದ್ರಿಯಾಣಾಂ ವ್ಯಾಪ, ಅದು ಸುಮ್ಮನೆ ಕೂಗಿ ಹೆಸರಿಟ್ಟರು ಕೂಡ ಹೆಸರಿಲ್ಲ, ರೆಸ್ಪಾಂಡ್ ಮಾಡಲ್ಲ ಅದು. ಗೊತ್ತಾಯ್ತಾ? ಆಮೇಲೆ ಮಾಡೋದು. ಅದೆಲ್ಲ ವ್ಯತ್ಯಾಸಗಳು. ಇಂದ್ರಿಯಸ್ಥ ಪೃಥಕ್ ಚಾಸು ಶಕ್ತೋಪಿ ಪ್ರಿಯಮೇ ಬತು ಸ್ವಯಮೇವ ಸತ್ಮಾಸಾತ್. ಯಾವುದೋ ಒಂದು ಇದರೊಳಗೆ ಉಪನ್ಯಾಸ ಮಾಡೋಕೆ ವಿಷಯ ಹೇಳಿದಾಗ ಅವ್ರು ಬಂದವರು ಬಹಳ ಒಳ್ಳೆ ಭಾರಿ ಪ್ರಖ್ಯಾತರವರು ಆ ಫೀಲ್ಡಲ್ಲಿ. ಅವ್ರು ನಮ್ಮ ವಿಷಯ ನಮ್ಗೆ ಗೊತ್ತೇ ಇದ್ದಿಲ್ಲ, ಪೂರ್ತಿ ಹೊಸದು ಅಂತ ಅವ್ರು ಹೇಳಿದ್ರ. ಆಚಾರ್ಯ ಎಷ್ಟು ವಿಷಯ ಹೇಳಿದ್ದಾರೆ ಎಂಬುದಕ್ಕೆ ನಮಗೆಲ್ಲ ಹಳೆಯದಿದ್ದಾಗ ಲೆಕ್ಕ, ಎಲ್ಲ ಹೊಸದಾಗುತ್ತೆ. ಅದೆಲ್ಲ ಆಯಾ ಫೀಲ್ಡ್. ಇದು ಆಚಾರ್ಯ ಸ್ವರಮೂಲ ಬರೆದಿರೋದ್ರಿಂದ ಒಂದನ್ನ ಸರಿಯಾಗಿ ತಿಳ್ಕೋಬೇಕು. ಎಲ್ಲ ವಿಷಯ ಆಚಾರ್ಯ ಬರೆದಿದ್ದಾರೆ, ಎಲ್ಲ ವಿಷಯ ಗೊತ್ತಿದ್ದೋದ್ರೆ ಅರ್ಥ ಆಗತ್ತೆ. ಅರ್ಥ ಆಯ್ತಾ? ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಬಾಡಿ ಕಡಿಮೆ ತಿಳ್ಕೊಂಡ್ಬಿಟ್ಟು ಅದೇ ಏನು ಎಲ್ಲ ಗೊತ್ತಿದ್ದರೆ ಸ್ವರಮೂಲ ಪೂರ್ತಿ ಓದಬೇಕಾದ್ರೆ ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಸುರಾಧ್ಯ ನರಾಂತ ಅಂತ ಹೇಳ್ತಾರೆ. ಫಸ್ಟ್ ಅವರಿಂದ ಶುರುವಾಗಬೇಕು. ಮನುಷ್ಯರು ಕೊನೆ ಬರೋರು ಅಷ್ಟೇ, ಕೊನೆಗೆ ಬರೋರು ಮನುಷ್ಯರು. ನಮ್ಮದೇ ಹೈಯೆಸ್ಟ್ ಅಲ್ಲ, ನಮ್ದು ಲೋಯೆಸ್ಟ್ ಇದರಲ್ಲಿ ಇದ್ದೇವೆ. ಅದಕ್ಕೆ ಜಾಸ್ತಿ ಓದೋದಿಲ್ಲ. ಲೋಯೆಸ್ಟ್ ಓದೋದಿಲ್ಲ, ಓದೋದಿಲ್ಲ. ಅದು ಚೆನ್ನಾಗಿ ಓದಬೇಕು. ಅದರಿಂದ ಪೂರ್ತಿ ಅರ್ಥ ಆಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲ ಉಪಾಸನೆ ವಿದ್ಯೆಗಳಲ್ಲಿ ಯಾರಿಗೆ ಗೊತ್ತಾಗುತ್ತೆ? ಡೀಟೇಲ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಅದರ ಪ್ರಾಣಸ್ಯ ವಶ್ಯತಾ ನಾಮ, ಪ್ರಾಣದೇವರು ವಶ ಮಾಡಿಕೊಳ್ಳೋದೇ ಹೋದ್ರೆ ದೇವರು ವಶನಾಗೋದಿಲ್ಲ. ವಶ ಮಾಡಿಕೊಳ್ಳೋದು ಅಂದ್ರೆ ಭಕ್ತಿಯಿಂದನೇ ಹೊರತು ಬೇರೆ ರೀತಿ ಅಲ್ಲ. ದುರ್ಯೋಧನ ಏನ್ ಮಾಡಿದ? ಕೃಷ್ಣನ ವಶ ಮಾಡ್ಕೋಬೇಕು ಅಂತ ಹೊರಟ. ಏನ್ ಮಾಡ್ದ ಅವನೀಗ? ಪ್ಲಾನ್ ಮಾಡ್ದ, ಬಲಾತ್ಕಾರ ಮಾಡ್ದ, ಚೈನ್ ತಂದಿಟ್ಕೊಂಡ. ಅದಕ್ಕೆ ಅವನೇ ಬಂದಿತ್ತಾನ, ಕೃಷ್ಣ ಸಿಗಲೇ ಇಲ್ಲ. ಯಶೋದೆ ಕೃಷ್ಣ ಸಿಕ್ಕ. ಯಾತಕ್ಕೆ? ಭಕ್ತಿಯಿಂದ ಕಟ್ಟಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟೇ ಜೋರು ಮಾಡಿದ್ರೆ ದೇವ್ರ ಮೇಲೆ ನಡೆಯೋದಿಲ್ಲ. ಸಾಮಾನ್ಯ ಇದರ ಕ್ಯೂನೇ ಜೋರು ಮಾಡಿದ್ರೆ ಪೂರ್ತಿ ಕಳಿಸ್ಬಿಡ್ತಾನೆ ಆ ಕಡೆಗೆ. ಅವನಿರೋ ಪವರ್ ಎಷ್ಟೇ ಕಡಿಮೆ ಇದ್ರೂ ಕೂಡ ಯುಟಿಲೈಸ್ ಮಾಡ್ತಾರೆ, ಅದನ್ನು ಬಿಡೋದಿಲ್ಲ. ಅದಕ್ಕೆ ಆ ರೀತಿ ಮಾಡ್ಲಿಕ್ಕೆ ಹೋಗಬಾರದು. ದೊಡ್ಡವ್ರನ್ನ ಯಾವಾಗಲೂ ಕೂಡ ಭಕ್ತಿಯಿಂದ ಗೆಲ್ಲಬೇಕೇ ಹೊರತು ಯಾವುದರಿಂದ ಗೆಲ್ಲಬಾರದು. ದುರ್ಯೋಧನ ಪ್ರಯತ್ನ ಎಲ್ಲ ಹಾಗೆ ಕೊನೆಯವರೆಗೂ ಹಾಗೆ ಮಾಡಿದ್ದವನು. ರಾವಣನೂ ಹಾಗೆ ಮಾಡಿದ್ದು. ದುಷ್ಟರೆಲ್ಲ ಅದೇ ಪ್ರಯತ್ನನೇ ಮಾಡ್ತಾರೆ. ದೇವರಿಲ್ಲ ಅಂತಾರೆ, ವಶ ತಾನೇ ದೇವರಾದ್ರಿಂದ ವಶ ಮಾಡ್ಕೊಳಕ್ ಹೋಗ್ತಾರೆ. ತಪ್ಪದು. ಈ ರೀತಿ ಮಾಡ್ಕೋಬೇಕು. ಯಾಕ್ಷೇಷು ಪ್ರತಿಪತಿ ಸ್ಥಿತತ್ವಾತ್ ಅನಹ ಸ್ಥಿತತ್ವಾತ್ ಧನ ಎನ್ನುತ್ತದೆ. ಅನಹ ಪ್ರತ್ಯಕ್ಷಂ. ಪ್ರತಿಯೊಂದರೂ ಕೂಡ ಏನಿದ್ದಾರೆ ವಾಯುದೇವರು ಪ್ರತಿ ಇಂದ್ರಿಯದಲ್ಲೂ ಇದ್ದಾರೆ. ಇಲ್ಲಿ ಕಣ್ಣು ಡೆಡ್, ಕಿವಿ ಡೆಡ್ ಅಂತ ಹೇಳೋದಿಲ್ಲ. ಆದ್ರಿಂದ ಬಾಣದೇವರು ಇಲ್ಲದೆ ಹೋದ್ರೆ ನರ್ವ್ ಫೇಲ್ ಆಗಿದೆ, ಅವೆಲ್ಲ ಫಿಸಿಕಲ್. ಇವತ್ತು ಉದಾಹರಣೆಗೆ ಇವೆಲ್ಲ ಏನಾಗಿದೆ, ಅವೆಲ್ಲ ಸರಿ. ಕರೆಂಟೇ ಇಲ್ಲ ಒಂದು ಮೇನ್ ಉತ್ತರ. ಕರೆಂಟೇ ಒಂದು ಇಲ್ಲದೆ ಹೋದ್ರೆ ಎಷ್ಟು ಸರಿ ಇದ್ರೂ ಪ್ರಯೋಜನ ಇಲ್ಲ. ಇವ್ರೇನ್ ಮಾಡ್ತಾರೆ? ಅದನ್ನ ದೇವ್ರು ವಾಯುದೇವನ ಬಿಟ್ಟು ಬಿಡ್ತಾರೆ. ಬರೀ ಕಣ್ಣು ತಳ್ಕೊಂಡ್ರೆ ಉಪಯೋಗ ಇಲ್ಲ. ವಾಯುದೇವರ ಅನುಗ್ರಹ ಇತ್ತು ಅಂದ್ರೆ ಕಣ್ಣು ಹೋಗೋ ಚಾನ್ಸೇ ಇಲ್ಲ, ಅವರಿಗೆ ಕಿವಿ ಹೋಗೋ ಚಾನ್ಸೂ ಇಲ್ಲ. ಸರ್ವೇಂದ್ರಿಯ ನಿಯಮನ ಮಾಡೋರು ಅವರು. ಅದು ವಿಶೇಷ ಗೊತ್ತಿರಬೇಕು ವಾಯುದೇವರ ಬಗ್ಗೆ. ಅಕ್ಷೇಷು ಪ್ರತಿಪತಿತತ್ವಾದ್ ಅನಹ ಪ್ರತ್ಯಕ್ಷ. ಅದಕ್ಕೆ ಹೇಳಿದ್ರು ಸರ್ವೇಂದ್ರಿಯಗಳು ಪ್ರೇರಣೆ ಅವರೊಬ್ಬರೇನೆ, ಉಳಿದವರೆಲ್ಲ ಅವರವ್ರದ್ದು ಅಷ್ಟೇ. ಇವತ್ತು ಚೀಫ್ ಮಿನಿಸ್ಟರ್ಗೆ ಯಾವ ಪೋರ್ಟ್ ಬೇಕಾದ್ರೆ ಕೈ ಹಾಕ್ಬೋದು ಅವರು. ಉಳಿದವ್ರು ಹಾಗಲ್ಲ, ತಮ್ಮ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಕೈ ಹಾಕಿ ಬರೋದಿಲ್ಲ, ನಿಮ್ದೆಲ್ಲ ಹೋಗಿಂದ ಕಳಿಸಿಬಿಡ್ತಾರೆ. ಮತ್ತು ಇವ್ರ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಬೋದು. ಇದು ವಿಶೇಷ. ವಾಯುದೇವರ ಚೀಫ್, ಅದು ಮುಖ್ಯ ಪ್ರಾಣ. ಚೀಫ್ ಎಲ್ಲ ಕಡೆ ಮಾಡ್ಬೋದು.
ಏನ ನೇರಿತ ಅಲ್ಲ, ಪ್ರಾಣಪತಿನ ಈರಿತ. ಈರಿತ ಆದ್ರೆ ಹೇಳಲ್ಪಟ್ಟವನಾಗಿ, ಅವರು ಪ್ರೇರಿತ. ಈರಿತ ಆದ್ರೆ ಪ್ರೇರಿತ ಅಂತ. ವಾಯುದೇವರಿಂದ ಪ್ರೇರೇಪಿತನಾಗಿ ಕೆಲಸ ಮಾಡಿದ್ದೇನೆ ಹೊರತು ನಮ್ದಲ್ಲ. ತಸ್ಮಾತ್ ಸರ್ವಭೋಕ್ತ ಸ್ಯಾತ್ ತದನ್ನೇಷಾಂಶ ಯೋಗ್ಯತಃ ಇತಿ ಚ. ಆದ್ದರಿಂದ ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತೆಯ. ಈ ರೀತಿ ಪ್ರಾಣದೇವರು ಸರಿಯಾಗಿ ತಿಳ್ಕೋಬೇಕಾದ್ರೆ ಗರುಡಶೇಷ ರುದ್ರರಿಗೆ ಸಾಧ್ಯ. ಉಳಿದವರಿಗೆಲ್ಲ ಸಾಮಾನ್ಯ ಕಾರಣ ಹೊರತು ಚೀಫ್ ಮಿನಿಸ್ಟರ್ ಕ್ಲೋಸ್ ಪರಿಚಯ ಎಷ್ಟು ಜನಕ್ಕಿರುತ್ತೆ? ಎಲ್ಲರಿಗಿರುತ್ತಾ? ಆತ ಮುಖ್ಯರಾಗ್ತಾ ಹೋದಂತೆ ಕೆಲವರು ರೀಚ್ ಆಗೋದಿಲ್ಲ. ಮುಖ್ಯ ಅಂತ ತಿಳ್ಕೊಂಡು ಆರಾಧನೆ ಮಾಡ್ಬೇಕು ಅಷ್ಟೇ ಹೊರತು ಡೀಟೇಲ್ಸ್ ಎಲ್ಲ ಗೊತ್ತಿರೋದು ಇವರಿಗೆ. ಅದಕ್ಕೆ ಪ್ರಾಣ ವಿದ್ಯಾ ಅಂತ ಕರೆದು ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತೆಯ ಸ್ಮೃತಃ. ವೃದ್ಧ ಅಂತ ಯಾಕೆ ಹೇಳಿದ್ರು ಅಂದ್ರೆ ಉಳಿದಿಬ್ಬರು ಅಂಡರ್ಸ್ಟುಡ್ ಅಲ್ಲಿ, 3 ಜನ ಸಮ. ತಸ್ಮಾತ್ ಸ ಸರ್ವಭೋಕ್ತ ಸ್ಯಾತ್ ತದನ್ನೇಷಾಂ ಸಯೋಗ್ಯತ. ಆದ್ರಿಂದ ವಾಯುದೇವರ ಜ್ಞಾನದಿಂದ ಪೂರ್ಣ ಪ್ರಯೋಜನ ಪಡೆಯುವ ಶಕ್ತಿ ಇರೋದು ಆ 3 ಜನಕ್ಕೆ. ಉಳಿದವರಿಗೆ ಎಷ್ಟೆಷ್ಟು ಅಷ್ಟು ಬೇರೆ ಇಲ್ಲ. ಪ್ರಸಿದ್ಧಮೇವಾನ್ನವಸ್ತ್ರಾದ್ಯಂ ವಿಷ್ಣು. ಇವತ್ತು ಮಧ್ವ ಸರೋವರಕ್ಕೆಲ್ಲ ಹೋಗ್ತಾನೆ. ಅವು ಈಜು ಬಂದವನು ಹೋಗೋ ರೀತಿ ಬೇರೆ, ಇವ್ರು ಎಲ್ಲೋ ನೀರು ಹಾಕೊಂಡು ಹೋಗೋ ರೀತಿ ಬೇರೆ. ಗೊತ್ತಾಯ್ತಿಲ್ಲ? ಎಲ್ಲೋ ಕೂತ್ಕೊಂಡು ಹಿಡಿದುಕೊಂಡು ಬಂದ್ಬಿಡ್ತಾರೆ. ಅವ್ರು ಹಾಗಲ್ಲ, ಎಂಜಾಯ್ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಮಾಡ್ಬೇಕಾದ್ರೆ ಫುಲ್ ಗೊತ್ತಿರಬೇಕು. ಅದು ಬರೀ ತೇರ್ಕೊಂಡು ಹೋಗೋದು ಬೇರೆ, ಕೆಳಗೆ ಹೋಗಿ ಮತ್ತೆ ಮೇಲೆ ಬರೋದು ಬೇರೆ, ಅಲ್ಲೇ ಮಣ್ಣು ತರೋದು ಬೇರೆ. ಎಲ್ಲ ಅವನು ಫುಲ್ ನೋಡ್ತಾನೋ. ಆ ರೀತಿ ನೋಡೋ ಶಕ್ತಿ ಉಳಿದವರಿಗೆಲ್ಲ ಬರೋದಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ಇನ್ನೊಂದು ಇಲ್ಲೇ ಬಂತ ವಿಷಯ. ಸಿದ್ಧಮೇವ ಅನ್ನವಸ್ತ್ರಾದ್ಯಂ ವಿಷ್ಣೋ ಸ್ವಾತಂತ್ರ್ಯದ ಸದಾ. ಏನ್ ದೇವರಿಗೆ ನೈವೇದ್ಯ ಮಾಡ್ತೇವೆ ಅವರಿಗೆಲ್ಲ ಕೂಡ ದೇವರಿಗೆ ಯಾವಾಗಲೂ ಇದ್ದೇ ಇದೆ. ಸ್ವಯಂ ಪೂರ್ಣ ಆತ. ನಮಗೆ ಯಾತಕ್ಕೆ ಪುಣ್ಯಕ್ಕೆ ಕಟ್ಟ ಹೊತ್ತು ಸಾಯಂಕಾಲ ಶ್ರಾವಣಿ ಕೊಡ್ತಾರೆ. ಸಾವು ತಿಂತಾರೆ ನಮ್ಮ ಎದುರಿಗೆ ಅದನ್ನ. ನಾವು ನೀವೇ ತಿನ್ಬೇಕು ಅಂತ ಇಲ್ಲೇ ತಿನ್ಬೇಕು ಅಂತ ತಿಂತಾರ? ಇಲ್ಲ. ಅದು ನಮ್ಮ ಎದುರಿಗೆ ಇಡಬಡಿ ಕೊಟ್ಬಿಟ್ಟಿರ್ತಾರೆ. ಆಗಲೇ ಅವ್ರಿಗೆ ಖಾಲಿ ಆಗೋಗಿರುತ್ತೆ. ಆದ್ರೆ ನಾವು ಕೊಟ್ಟಿದ್ದು ಅವ್ರಿಗೆ ಕೊಟ್ಟಿದ್ದು, ಸ್ವಾಮಿಗಳು ಕೊಟ್ಟಿದ್ವಿ ಅಂತ ಹೇಳ್ತೇವೆ ಅಷ್ಟೇ. ಗೊತ್ತಾಯ್ತಾ? ಯಾವ ಕಾಲಕ್ಕೆ ಕೊಟ್ಟರು ಕೂಡ ಹಾಗೇನು ತಗೊಳ್ಳು. ಅಪ್ತರ ಕೊಟ್ಟು ತಗೊಳಕ್ಕಾಗೋದಿಲ್ಲ, ತಗೊಳ್ ಬರೋದಿಲ್ಲ, ಸಾಧ್ಯನೂ. ದೇವರು ಪೂರ್ಣರಾದ್ರಿಂದ ದೇವರಿಗೆ ಎಂದೂ ಕೂಡ ನಾವು ಕೊಟ್ವಿ ಅಂತ ಭಾವನೆ ಬರಲೇಬಾರದು. ಸಿದ್ಧಮೇವ, ದೇವರಿಗೆ ಎಲ್ಲ ಇದೆ, ನಾವು ಇದನ್ನು ಸೃಷ್ಟಿದ್ದೇವೆ ಅಷ್ಟೇ. ಸಮುದ್ರಕ್ಕೆ ಅರ್ಘ್ಯ ಕೊಡ್ತೀವಿ, ನೀರು ಅಲ್ಲೇ ಇದೆ, ಸರೋವರದಲ್ಲೂ ನೀರಿದೆ, ನಾವು ತಗೊಂಡು ಅದೇ ನೀರು ತೊಗೊಂಡು ಅರ್ಘ್ಯ ಕೊಡ್ತೀವಿ ಅಷ್ಟೇ. ಅದೇ ನೀರು ತಗೊಂಡೆ, ಬೇರೆ ಒಯ್ದಿರೋದಿಲ್ಲ ನೀರಮ್ಮ. ಯಾವುದು ಬಾಟ್ಲ ಕೂಡ ಒಯ್ದಿರೋದಿಲ್ಲ, ಅದೇ ನೀರು ಹಾಕಬೇಕು. ಇದು ನಿಷಿದ್ಧ. ಅದೇ ನೀರಿಗೆ ಹಾಕಿದ್ರೆ ಪುಣ್ಯ ಬರೋದು, ಬೇರೆ ರೀತಿ ಹಾಕಿದ್ರೆ ಪುಣ್ಯ ಬರೋದಿಲ್ಲ. ಇನ್ನೊಂದಿದೆ, ಸ್ವಾತಂತ್ರ್ಯತೆ ಸದಾ ಸ್ವಾರ್ಥಂ ಸಮರ್ಪಯದ್ ವಿಷ್ಣು. ಸ್ವಾರ್ಥಂ ಸಮರ್ಪಯದ್ ವಿಷ್ಣು ಅಂದ್ರೆ ಏನು? ನಮಗೋಸ್ಕರ ಪುಣ್ಯ ಬರಲಿ ಅಂತ ತಗೊಳ್ಳೋದೇ ಹೊರತು ದೇವರಿಗೆ ನಾವು ಕೊಟ್ವಿ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಾರ್ಥಂ ಸಮರ್ಪಯೇದ್ ವಿಷ್ಣು. ಸ್ವಾರ್ಥ ಅಂದ್ರೆ ಸೆಲ್ಫಿಶ್ನೆಸ್ ಎಂಬ ಅರ್ಥ ಮಾಡಬಾರ್ದು. ಸಮರ್ಪಯೇದ್ ವಿಷ್ಣು. ಉದಾಹರಣೆ ಏನಪ್ಪ? ದೇವರಿಗೆ ವಸ್ತ್ರ ಕೊಟ್ಟ, ನಿಮ್ಗೆ ವಸ್ತ್ರ ಬರುತ್ತೆ ಅಂತ ಅರ್ಥ. ಏನು ದೇವರಿಗೆ ಕೊಡ್ತಾನೋ ಅದು ಬರುತ್ತೆ, ಅಲ್ಲ ಅನಂತ ಮಡಿಯಾಗಿ ವಾಪಸ್ ಬರುತ್ತೆ. ಇದು ದೇವರ ವಿಶೇಷತೆ. ಆದ್ರೆ ದೇವರು ನೈವೇದ್ಯ ಮಾಡ್ತಾ ಹೋದ್ರೆ ಬಿಂಬಕ್ಕೆ ಕೊಡದವರೆ ಪ್ರತಿಬಿಂಬಕ್ಕೆ ಬರೋದಿಲ್ಲ. ದೇವರಿಗೆ ನೈವೇದ್ಯ ಮಾಡಿದ ತಕ್ಷಣ ಏನು ಬಂತು ಇವನಿಗೀಗ? ತಿನ್ನೋ ಎಲಿಜಿಬಿಲಿಟಿ ಬಂತು, ತೃಪ್ತಿನೂ ಬಂತು. ಎಲ್ಲರೂ ಬರೋದಿಲ್ಲ. ಸಿದ್ಧವೇವ ಅನ್ನವಸ್ತ್ರಾದ್ಯಂ ವಿಷ್ಣು ಸ್ವಾತಂತ್ರ್ಯ ಸದಾ. ಇವೆಲ್ಲ ನೋಡಿ, ಪೂಜೆ ಮಾಡ್ಬೇಕಾದ್ರೆ ಇವೆಲ್ಲ ಮಂತ್ರ ಗೊತ್ತಿರಬೇಕು. ಓದ್ತಿರೋದು ಚಂದ ಹೋಗಿ ಉಪನಿಷತ್ತು ಈ ವಿಷಯ ಇಲ್ಲಿ ಬಂದಿದೆ. ಪೂಜೆ ಹಾಗೆ ಮಾಡಬೇಕು ಅಂತ ಗೊತ್ತಾಗಲಿ ಇಲ್ಲಿ ಬರುತ್ತೆ. ಎಲ್ಲ ಸೇರಿಸಿ ಓದಬೇಕು. ಸ್ವಾರ್ಥಂ ಸಮರ್ಪಯೇದ್ ವಿಷ್ಣು ಯಥಾ ಪ್ರಾಣೇಶ್ವರ ಪುರಾಹ. ದೇವತೆಗಳು ಹಾಗೆ ಮಾಡ್ತಾರಲ್ಲ ತಮ್ಮ ಕಲ್ಯಾಣಕ್ಕೋಸ್ಕರ, ಹಾಗೆ ಮಾಡಬೇಕು. ಬಾಯಿಸ್ತು ಹೇಳಿ ನಾವು ಉದ್ಧಾರ ಆಗ್ತೇವೆ ಹೊರತು ಅದರಿಂದ ಅವರಿಗೇನು ಪ್ರಯೋಜನ ಇಲ್ಲ. ಅದರಿಂದ ಕೊನೆಗೆ ಒಂದು ಮಾತು ಬರುತ್ತೆ, ಪ್ರಾಣಸ್ಯ ವಸ್ತ್ರಬುದ್ಧ್ಯಾತು ಭೋಜನೋ ಭಯತಃ ಪಿಬನ್ ಸ್ವರ್ಗೇ ಮುಕ್ತೋ ಚ ದಿವ್ಯ ತಥಾ ದಿವ್ಯವಸ್ತ್ರಲಾಭಿ ಭವತ್ಯಲಂಬಿತಿ ಪ್ರಭಂಜನೆ. ಒಂದು ಗ್ರಂಥ ಕೋಟ್ ಮಾಡ್ತಾರೆ. ಪ್ರಾಣಸ್ಯ ವಸ್ತ್ರಬುದ್ಧ್ಯಾತು. ಎಲ್ಲಿ ಪ್ರಾಣಸ್ಯ ವಸ್ತ್ರಬುದ್ಧ್ಯಾತು? ಅಮೃತೋಪಸ್ತರಣಮಸಿ ಅಮೃತಾಪಿಧಾನಮಸಿ. ಅಮೃತೋಪಸ್ತರಣಮಸಿ ಅಂದ್ರೇನು? ಉಪಸ್ತರಣ. ಅಮೃತ ವಾಯುದೇವರೇ ನೀವು ಉಪಸ್ತರಣರಾಗಿದ್ದೀರಿ. ಅಲ್ಲಿ ವಾಯುದೇವರೇ ಅಪಿಧಾನವಾಗಿದ್ದೀರಿ. ಅಮೃತಾಪಿಧಾನಮಸಿ. ಇದು ಸ್ಟಾರ್ಟು, ಅದು ಎಂಡ್. ಇಲ್ಲಿಂದ ಪ್ರಾಣದೇವರ ಮೂಲಕ ಹೋಗ್ಬೇಕು. ಪ್ರತಿಯೊಂದು ಕೂಡ ಯಾರು ಕೊಡ್ಬೇಕೀಗ? ಪ್ರಾಣಾಹುತಿ. ಆಕ್ಚುಲಿ ಪ್ರತಿಯೊಂದು ಪ್ರಾಣಾಹುತಿನೇ. ಅದಕ್ಕೆ 5 ಯಾತಕ್ಕೆ ಹೇಳಿದ್ರೆ ಸಾಂಕೇತಿಕ ಅಷ್ಟೇ ಹೊರತು ಪ್ರತಿಯೊಂದು ಕೊಡ್ಬೇಕಾದ್ರೂ ಕೊಡ್ತಾರೆ, ಅವ್ರ ಮೂಲಕ ಹೋಗುತ್ತೆ ಅಂತ ಅರ್ಥ. ಹೋಗೋದು ಹೇಗೆ? ಉದಾಹರಣೆಗೆ ಒಳಗೆ ಇಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನುಗ್ತೀವಿ ನಾವು. ನುಗ್ಲಕ್ಕೆ ಏನು ಬೇಕು? ಪ್ರಾಣಶಕ್ತಿ ಬೇಕು. ಸರಿಯಾಗಿ ತಿಳ್ಕೋಬೇಕು. ಗಾಳಿ ಒಳಗೆ ಹೋಗ್ಲಿಕ್ಕೆ ಪ್ರಾಣಶಕ್ತಿ ಬೇಕು, ಹೊರಗೆ ಹೋಗ್ಲಿಕ್ಕೆ ಅಪಾನ ಇರಬೇಕು. ಇದು ಇನ್ಲೆಟ್, ಅದು ಔಟ್ಲೆಟ್. ಗೊತ್ತಾಯ್ತಾ? ಅಷ್ಟೇ ಆಯ್ತು. ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಬೇಕು, ಎಂಟೈರ್ ಬಾಡಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಲ್ಲವೂ ಅಂತಾನೆ ಒಬ್ಬ ಎಲ್ಲ ಕೈಗೆ ಇಂಜೆಕ್ಷನ್ ಕೊಡ್ತಾರೆ. ಗೊತ್ತಾಯ್ತಾ? ಅಲ್ಲಿಗೆ ಹೋಗ್ತಾರೆ, ಪಡೋದಿಲ್ಲ ಅಂತ ಕೇಳಿದ್ರೆ ಎಲ್ಲ ಕಡೆ ಎಲ್ಲ ಕಡೆ ತರಿಸ್ಬಿಡ್ತಾರೆ. ವಿತ್ ನೋ ಮೂವ್ಮೆಂಟ್ ಹೋಗುತ್ತೆ. ಈ ಸೈಲೆಂಟ್ ಇಂಜೆಕ್ಷನ್ ಕೊಟ್ರೆ
ಅದು ತೆಗೆದೊಳಗೆ ಸಾಯ್ತಾನೋ. ಎಷ್ಟು ಫಾಸ್ಟಾಗಿ ಸಾಯ್ತಾನೆ ಅಂದರೆ ಕೊಟ್ಟ ತಕ್ಷಣ ಇನ್ಸ್ಟೆಂಟ್ ಡೆತ್ ಬರುತ್ತೆ, ಅಷ್ಟು ಬೇಗ ಇರುತ್ತೆ. ನಮಗದು ಅನುಭವಕ್ಕೆ ಬರೋದಿಲ್ಲ. ಬಾಯಾರಿಕೆ ನೀರು ಕುಡಿತಾನೆ, ತೃಪ್ತಿ ಆಗುತ್ತೆ. ಅಷ್ಟು ಸಡನ್ನಾಗಿ ಏನಾಗುತ್ತೆ, ಅದು ಎಂಟೈರ್ ಬಾಡಿ ಕವರ್ ಮಾಡುತ್ತೆ. ಆದ್ದರಿಂದ ನಾವು ತಿಂದಿದ್ದೇನ ಎಲ್ಲಿ ತಿಂದರೂ ಪರವಾಗಿಲ್ಲ ಅಲ್ಲ, ಈಗ ಹೋಗುತ್ತಲ್ಲ ಅದೇ ರೀತಿ ಎಲ್ಲಿ ತಿಂದರೂ ಹೊಟ್ಟೆ ಮುಟ್ಟೋದು ತಲೆ ಮುಟ್ಟೋದಾಗೋದ್ರಿಂದ ನಾವು ಒಳ್ಳೆ ಕಡೆನೇ ತಗೋಬೇಕು, ಒಳ್ಳೆದನ್ನೇ ತಗೋಬೇಕು. ತಿಳ್ಕೊ. ಇವಾಗ ಲೋಟ ಕೊಡೋದು ಏನಾಗುತ್ತೆ ಮಹಾ ಅಂತ ಹೇಳಿದ್ರೆ, ಒಂದು ಲೋಟ ಹಾಲು ಕೊಡೋದು ಏನಾಗುತ್ತೆ, ಎಲ್ಲ ಒಳ್ಳೇದು ಹಾಗೆ ಕೆಟ್ಟದ್ದು ಹಾಗೆ. ತೀರ್ಥ 3 ಸತಿ ಇಷ್ಟೇ ತಗೋತಾರೆ, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅದು. ವ್ಯಾಕ್ಸಿನ್ ಇದ್ದಾಗ ಇಷ್ಟು ವ್ಯಾಕ್ಸಿನ್ ಇಷ್ಟು ಕೆಲಸ ಮಾಡುತ್ತೆ, ಅದನ್ನೆಲ್ಲ ತಮಾಷೆ ಮಾಡ್ತಾರೆ ಅವರೆಲ್ಲ. ಅಷ್ಟಕ್ಕೆಲ್ಲ ಆಗಿಬಿಡುತ್ತೆ ಅದು. ಮತ್ತೆ ಅಲ್ಲೇ ಯಾಕಾಗುತ್ತೆ ಹಾಗಿದ್ರೆ ನೋಡ್ಬೇಕದು. ಏನು ಎಲ್ಲಿ ಅದನ್ನೇ ಹೇಳ್ತಿರೋದು ಈಗ. ಪ್ರಾಣ ಭೋಜನ ಉಭಯತಃ ಸ್ಮರಣ ಭೋಜನ ಸುರುವಿಗೊಮ್ಮೆ ಮೂಲ ಒಂದು ಅಮೃತಾಪಿ ಧಾನಬಸ್ ಏನು ಗೊತ್ತಾ, ಇದು ಓಪನ್ ಆಯ್ತು, ಅದು ಕ್ಲೋಸ್ ಆಯ್ತು. ಅಮೃತಾಪಿ ತಗೊಂಡ್ಮೇಲೆ ಮತ್ತೇನು ಹಾಕ್ಸೋಳಾಗಿಲ್ಲ, ತಗೊಳಾಗಿಲ್ಲ, ಅದು ಮುಗೀತು, ಕ್ಲೋಸ್. ಅದು ನೀವು ಇವಾಗ ಯಾವಾಗ ತಿನ್ನೋರಿಗೆ ಕ್ಲೋಸ್ ಆಗೋದಿಲ್ಲ, ಅಲ್ಲಿ ಮುಗೀತು ಅಂತ ಅರ್ಥ. ಮತ್ತೆ ಬ್ಯಾಲೆಟ್ ಬಾಕ್ಸ್ ಕೊನೆ ಕ್ಲೋಸ್ ಮೇಲೆ ಗೊತ್ತಿರೋದಿಲ್ಲ, ಯಾರು ಎಲೆಕ್ಷನ್ ಬೇರೆ ಗೊತ್ತಿರುತ್ತೆ. ಮತ್ತೆ ಕ್ಲೋಸ್ ಆಗಿ ಮತ್ತೆ ಅಲ್ಲೇ ಓಪನ್, ನಾವು ಇಲ್ಲಿ ಓಪನ್ ಆಗಲ್ಲ. ಅದು ಮಾಡಿದ್ರೆ ಅಫೆನ್ಸ್, ಅದು ಮಾಡಾಗಿಲ್ಲ, ಅವರು ಓಪನ್ ಮಾಡ್ತಾರೆ, ಸೀಲ್ ಮಾಡ್ಬಿಡ, ಆಮೇಲೆ ಸೀಲ್ ಮಾಡಿಬಿಡ್ತಾರೆ. ಸೀಲ್ ಮಾಡಿ ಅದು ಮುಗಿತಲ್ಲಕ್ಕೆ ಶುರುವಾಗಲೇ ಒಂದು ಈ ರಾಶಿ ತಿಂತಾ ಇರ್ತಾರೆ. ಅದು ಅರ್ಥ ಅರ್ಥ ಆಗಿಲ್ಲ ಸ್ಥಿತಿ. ಅದು ಪುಣ್ಯ ಕೆಲವು ಫಾಲೋ ಮಾಡ್ತಾರೆ. ಅಂಬ್ರಲಾಪಿ ತಗೊಂಡಾಯ್ತು ಅಂದ್ರೆ ಏನು ಬಡಸಾಗಿಲ್ಲ, ಮತ್ತೆ ಒತ್ತಾಯ ಮಾಡ್ಬೇಕು, ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳ್ಬಾರ್ದು. ಕ್ಲೋಸ್ ಅಷ್ಟೇ. ಉಭಯತ ಪಿಬತ್ ಮೊದಲು ಕೊನೆಗೆ ಕುಡಿಬೇಕಾದ್ರೆ. ಸ್ವರ್ಗೇ ಇದರಿಂದ ಏನು ಉಪಯೋಗ ಅಂದ್ರೆ, ಸ್ವರ್ಗೇ ಮುಕ್ತವು ತಥಾ ದಿವ್ಯ ವಸ್ತ್ರ ಲಾಭಿ ಭವತ್ಯಲಮಿತಿ ಪ್ರಭಂಜನೆ. ಸ್ವರ್ಗ ಮತ್ತು ಮುಕ್ತಿಯಲ್ಲಿ ದಿವ್ಯ ವಸ್ತ್ರವನ್ನು ಪಡಿತಾನೆ, ಎಲ್ಲದೂ ಕನ್ವಯ. ಏನು ದೇವರಿಗೆ ಸಮರ್ಪಣೆ ಮಾಡ್ತಾನೋ ಅದೇನಾಗತ್ತೆ, 2 ಬರುತ್ತೆ ನೆನ್ಪಿಟ್ಕೊಳ್ಳಿ. ಒಂದು ಬಡಿ ಅನಂತವಾಗಿ ಬರುತ್ತೆ, ಇನ್ನೊಂದು ಕ್ವಾಲಿಟಿ ಚೇಂಜ್ ಆಗಿ ಬರುತ್ತೆ. ಅರ್ಥ ಆಯ್ತಾ? ಈಗ ಕ್ವಾಲಿಟಿ ಏನಾಗುತ್ತದ, ದಿವ್ಯ ವಸ್ತ್ರವಾಗಿ ಬರುತ್ತೆ, ಬರೀ ವಸ್ತ್ರ ಅಲ್ಲ, ದಿವ್ಯ ವಸ್ತ್ರವಾಗಿ ಬರುತ್ತೆ, ಡಿವೈನ್ ಆಗಿಬಿಡುತ್ತೆ. ಉದಾಹರಣೆಗೆ ಎಲ್ಲ ಎಷ್ಟೋ ಕೊಳಕು ನೀರೆಲ್ಲ ಇರುತ್ತೆ, ಸೂರ್ಯ ಏನ್ ಮಾಡ್ತೀವಿ ಎಲ್ಲ ಎಳ್ಕೊಂಡ್ಬಿಡ್ತಾರೆ. ಉತ್ತರಾಯಣ ಪೂರ್ತಿ ಎಳ್ಕೊಳ್ಳೋ ಕಾಲ ಇದು, ಅದು ಬಾಡಿ ಬಿಸಿ ಆತಕ್ಕೆ ಎಳ್ಕೊತಾನೆ ಮೇಲಕ್ಕೆ. ಆಮೇಲೆ ದಕ್ಷಿಣ ಪೂರ್ತಿ ಸುರಿಸ್ತಾನೆ ಮಳೆ, ಗೊತ್ತಾಯ್ತಾ? ಇದು ನಾವು ಸ್ವಿಚ್ ಹಾಕ್ಬಿಡ್ತೀವಿ, ಫಸ್ಟ್ ಏನಾಗುತ್ತೆ, ನೀರು ಕೆಳಗಿಂದ ಮೇಲಕ್ಕೆ ಹೋಗುತ್ತೆ, ಅಲ್ಲಿಂದ ಬರುತ್ತೆ. ಇದರಿಂದ ಸೂರ್ಯನ ಟೆಕ್ನಿಕ್ ಅದು. ದಕ್ಷಿಣ ಉತ್ತರಾಯಣದ ಭಾಗ ಮಾಡಿದ್ದು ಅದಕ್ಕೆ. ಈ ಭಾಗ ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವರು ಅರ್ಥನೇ ಆಗ್ತಾರೆ, ಕಾಲದ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ ಅವರಿಗೆ. ಉತ್ತರಾಯಣ ದಕ್ಷಿಣಾಯಣದಲ್ಲಿ ನೀರೆಲ್ಲ ಮೇಲೆ ಎಳೆದು ಆಮೇಲೆ ನಿಧಾನ ಬೀಳಕ್ಕೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಆ ಹಿನ್ನೆಲೆಯಲ್ಲಿ ಸೂರ್ಯನ ಕೆಲಸ ಇದೆ. ಕಾಲದ ಮಹತ್ವ ಗೊತ್ತಾಯ್ತಾ ಇಲ್ಲ? ಈಗ ಮಳೆಗದ ಇದು ಉಲ್ಟಾ ಪಲ್ಟಾ ಬಿಟ್ರೆ ಈಗ ಭಾರಿ ಕಷ್ಟ ಆಗುತ್ತೆ, ಸಾಧ್ಯ ಇಲ್ಲ. ಎರಡನೇದು, ಆ ರೀತಿ ಮಾಡಿದಾಗ ಇವನ್ ಸ್ವರ್ಗೇ ಮುಕ್ತವು ತಥಾ ದಿವ್ಯ ವಸ್ತ್ರ ಲಾಭಿ. ಅದು ಆ ನೀರಿದೆ, ಕೆಟ್ಟ ನೀರು ಸೂರ್ಯ ಹೇಳ್ಕೊಂಡ್ಬಿಡ್ತಾರೆ. ಆದ್ರೆ ಮಳೆ ಬರುತ್ತಲ್ಲ, ಹೇಗೆ ಬರುತ್ತದ, ಅದೇ ನೀರೇ ಪ್ಯೂರ್ ವಾಟರ್ ಬರುತ್ತೆ. ಇವ್ರು ಪ್ಯೂರ್ ಮಾಡ್ತಾರೆ, ಅದು ಬೇರೆ. ಇವರು ಪ್ಯೂರ್ ಮಾಡಿ ಕೊಡ್ತಾರೆ. ಪುಣ್ಯ ಕುಡಿಲಿಕ್ಕೆ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತಾರೆ. ಅದು ಯಾವ್ದಕ್ಕೆ ಉಪಯೋಗಿಸ್ತಾರೆ ಅದನ್ನ? ಇದಕ್ಕಾಗಿ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಅದಲ್ಲ, ಕುಡಿಲಿಕ್ಕೆ ಭಾರಿ ಶ್ರೇಷ್ಠ. ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ ಕೇಳಿದ್ರೆ ನೀರದು ಡಿಸ್ಟಿಲ್ಡ್ ವಾಟರ್ಗಿಂತ ಪ್ಯೂರ್ ಇರುತ್ತೆ. ಬರ್ತಾ ಅಷ್ಟವಾಸಿ ಎಲ್ಲ ಸೇರ್ಲಕ್ಕೆ ಶುರುವಾಗುತ್ತೆ. ಭೂಮಿ ಇದ್ಮೇಲೆ ಮಣ್ಣು ಶುರುವಾಗ್ಬಿಡುತ್ತೆ. ಅದಕ್ಕೆ ಬೀಳೋಕ್ಕಿಂತ ಮುಂಚೆ ಬಿದ್ದರೆ ಭಾರಿ ಶ್ರೇಷ್ಠ ಮಳೆ ನೀರುತ್ತೆ. ಇದೆಲ್ಲ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ ನಾವು ಏನು ಕೊಡ್ತೇವೆ ಅದು ಮಲ್ಟಿಪ್ಲೈ ಆಗುತ್ತೆ, ಪ್ಯೂರ್ ಆಗುತ್ತೆ, ಎರಡೆರಡು. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಆಗೋ ಪ್ರಯೋಜನ ಅದು. ತಚ್ಛ್ರುತೇಹಿ. ನಮಗೆ ಗೊತ್ತು, ಮೊದಲು ಹಣ್ಣು ಕೊಡ್ತಾರೆ, ಆಮೇಲೆ ಹಣ್ಣು ಅಂತ ಹೇಳಿದ್ರೆ ಪ್ರಸಾದ ಅಂತ ಹೇಳ್ತಾರೆ. ಪದ ಹೆಸರು ಬದಲಾಗಿಬಿಡುತ್ತೆ. ಪ್ರಸಾದ ಕೊಟ್ಟರು ಅಂತಾರೆ, ಏನ್ ಕೊಟ್ಟರು ಅಂತ ಹೇಳಿದ್ರೆ ಪ್ರಸಾದ ಕೊಟ್ಟರು ಅಷ್ಟೇ. ಯೋಗ್ಯಸ್ಯ ಪ್ರಾಣವಿದ್ಯಾಯಾಂ ಪ್ರಾಣೋರಪಿ ತಚ್ಛ್ರುತೇಹೇ ಪ್ರಾಣಾಸಾಧ್ಯಂ ಭವೇತತ್ರ ಪರತೋ ಮುಕ್ತಿರೇವಚ ವಿಷ್ಣೋರ್ಜ್ಞಾನಮನುಪ್ರಾಪ್ಯ ಭವೇನ್ ನಾಶ್ಚತ್ರ ಸಂಶಯ ಪ್ರಾಣ ಸಂಹಿತಾಯ. ಒಂದೊಂದಕ್ಕೂ ಫಲಶ್ರುತಿ ಬೇರೆ. ಯಾರು ಸರಿಯಾಗಿ ಪ್ರಾಣವಿದ್ಯೆಯನ್ನು ಉಪಾಸನೆ ಮಾಡ್ತಾರೋ, ಗೊತ್ತಾಯ್ತಾ, ಅವರಿಗೆ ಏನು ಮುಟ್ಟಿದ್ರು ಕೂಡ ಬೆಳೆ ಶುರುವಾಗುತ್ತೆ. ರಾಯರಂತವ್ರು ಎಷ್ಟು ಫಲ ಕೊಡ್ತಿದ್ದಾರಲ್ಲ, ಅವ್ರ ಎಕ್ಸಾಂಪಲ್. ಜ್ಞಾನಿಗಳು ಯಾತಕ್ಕೆ ಕೊಡ್ತಾರೆ ಅಂದ್ರೆ ಈ ಸಿದ್ಧಿ ಬಂದ್ಬಿಡುತ್ತೆ ಅವ್ರಿಗೆ. ಸಿದ್ಧಿ ಬರೋದ್ರಿಂದ ತಕ್ಷಣ ಏನ್ ಮಾಡ್ತಾರೆ, ನಮಗೆ ಕರೆಂಟ್ ಬರ್ತಾ ಇಲ್ಲ, ಎಲೆಕ್ಟ್ರಿಕ್ ಬರ್ತಾನೆ, ಮಳೆ ಶುರುವಾಗ್ಬಿಡುತ್ತೆ, ಕರೆಂಟ್ ಬರುತ್ತೆ. ಅವ್ನು ಓದಿದ್ರ ಫಲ, ಎಲೆಕ್ಟ್ರಿಕ್ ಇಂಜಿನಿಯರ್ ಓದಿದ್ರ ಫಲ ಏನಾಯ್ತು, ನಾವು ಓದದೇ ಇದ್ದವ್ರು ಏನ್ ಮಾಡಕ್ಕೆ ಸಾಧ್ಯ ಇಲ್ಲ, ಓದೋನ ಕೆಲಸ ಮಾಡ್ತಾರೆ. ಪ್ರಾಣದೇವ್ರ ವಿದ್ಯೆ ತಿಳ್ಕೊಂಡ್ಬಿಟ್ರೆ ಅಷ್ಟು ಮಹತ್ವ ಬರುತ್ತೆ. ಇವೆಲ್ಲ ಯಾರು ಬಂದು ಉಪಾಸನೆ ವಿಷಯ ಮತ್ತೆ ಬರೆಯೋದಿಲ್ಲ, ಅಷ್ಟೇನೆ ಮೂರದಲ್ಲಿ ಹಾಗೆ ಇರುತ್ತೆ. ಅದನ್ನೆಲ್ಲ ಓದ್ಬೇಕಾದ್ರೆ ಸರ್ವಮೂಲ ಓದಲೇಬೇಕಾದ್ರೆ, ಸರ್ವಮೂಲ ಓದ್ದೇ ಹೋಗ್ಬಿಟ್ರೆ ಏನು ಅಪ್ಲಿಕೇಶನ್ ಗೊತ್ತಾಗೋದಿಲ್ಲ. ಏನು ಓದಿರ್ತೇವಲ್ಲ, ಹೌ ಟು ಅಪ್ಲೈ ಅನ್ನೋದು ಗೊತ್ತಾಗೋದಿಲ್ಲ. ಇದು ಅಪ್ಲಿಕೇಶನ್.
ವಿಷ್ಣೋರ್ಜ್ಞಾನ ಮನುಪ್ರಾಪ್ಯ ಭವೇನ್ ನಾಸ್ತ್ಯತ್ರ ಸಂಶಯ. ಎಲ್ಲ ಸಿಗುತ್ತೆ, ಕೊನೆ ಮುಕ್ತಿನೂ ಗ್ಯಾರಂಟಿ. ಪಲಾಶಗಳು ಅಂದ್ರೆ ಏನು? ಪಲಾಶ ಪುಷ್ಪ, ಫಲ ಮುತ್ತಗ ಅಂತ ಕರಿತೇವಲ್ಲ, ಅದು ಏನ್ ಬೇಕಾದ್ರೂ ಸಿಗುತ್ತೆ ಅವನಿಗೆ ಅಂತ. ಆದಿ ಶಬ್ದದಿಂದ ಏನ್ ಬೇಕಾದ್ರೂ ಸಿಗುತ್ತೆ. ಅಲ್ಲಿ ಆಯ್ತು, ಸಾಕಲ್ಲಿ. ನಾಳೆ ಕಂಟಿನ್ಯೂ, ಇನ್ನೂ ಮುಗಿದಿಲ್ಲ. ಎಲ್ಲ ಪ್ರಾಣವಿದ್ಯೆಯ ಫಲಶ್ರುತಿ. ಅದಕ್ಕೆ ವಾಯುಸ್ತುತಿ ಪುರಶ್ಚರಣೆ ಫಲ ಹೇಳ್ತಾರಲ್ಲ, ಹಾಗೆ ಒಂದೊಂದು ಶ್ಲೋಕಕ್ಕೊಂದು ಫಲ ಹೇಳ್ತಾರೆ. ಒಂದೊಂದು ಮುಖ ಅರ್ಥ ಮಾಡಿಕೊಂಡು ಒಂದು ಫಲ ಸಿಗುತ್ತೆ ಅಂತ. ಸರಿವೇ?